ಪರಿಪೂರ್ಣ ನಿಸ್ವಾರ್ಥತೆ. ಒಬ್ಬ ಮನುಷ್ಯ ಪರಿಪೂರ್ಣವಾಗಿ ನಿಸ್ವಾರ್ಥನಾಗ್ತಾನೋ ಆಗ ಅವನು ತನ್ನ ಜೀವನದ ಗುರಿಯನ್ನು ಸಾಧಿಸಿದ ಹಾಗೆ. ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತೆ. ಕಥೆ ನಿಮಗೆಲ್ಲ ಗೊತ್ತಿದೆ, ಅದಕ್ಕೆ ನಾನು ಕಥೆ ಹೇಳಲ್ಲ. ಧರ್ಮರಾಜ ಯಜ್ಞ ಮಾಡ್ತಾ ಇರುವಾಗ ಒಂದು ಮುಂಗುಸಿ ಬರುತ್ತೆ. ಆ ಮುಂಗುಸಿ ಶರೀರದ ಅರ್ಧ ಭಾಗ ಬಂಗಾರ, ಅರ್ಧ ಭಾಗ ಚರ್ಮ. ಆ ಮುಂಗುಸಿ ಧರ್ಮರಾಜ ದಾನ ಮಾಡಿದ ಜಾಗದಲ್ಲಿ ಹೊರಡಾಗುತ್ತೆ. ಹೊರಡಾದ ಹೇಳುತ್ತೆ, ಇದು ಯಾವ ಲೆಕ್ಕವಾದ ದಾನ. ನೋಡಿದ್ರೆ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಧರ್ಮರಾಜನ ದಾನವನ್ನು ಕೊಂಡಾಡಿದ್ದಾರೆ. ಈ ಮುಂಗುಸಿ ಹೇಳುತ್ತೆ, ಇದು ದಾನವೇ ಅಲ್ಲ ಅಂತ. ಧರ್ಮರಾಜ ಹೇಳ್ತಾನೆ, ಯಾಕೆ ಯಾಕೆ ನೀವು ಹಾಗೆ ಹೇಳ್ತಾ ಇದೀಯಾ? ಆ ಮುಂಗುಸಿ ಹೇಳುತ್ತೆ, ಬಹಳ ವರ್ಷಗಳ ಹಿಂದೆ ಈ ಭೂಮಿಯಲ್ಲಿ ಭಯಂಕರ ಬರಗಾಲ ಬಂದ್ಬಿಟ್ಟಿತ್ತು. ಜನಕ್ಕೆ ಊಟಕ್ಕಿಲ್ಲ, ನೀರು ಇಲ್ಲ ಅನ್ನುವ ಸ್ಥಿತಿ ಬಂದ್ಬಿಟ್ಟಿತ್ತು. ಆಗ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಮಗ ಸೊಸೆ ಇರ್ತಾರೆ. ಅವರು ಎರಡೂ ದಿನದಿಂದ ಹಸಿದಿದ್ದಾರೆ. ಗಂಡ ಅವತ್ತು ಅವನು ಬ್ರಾಹ್ಮಣ. ಅವತ್ತಿನ ದಿನಗಳಲ್ಲಿ ಬ್ರಾಹ್ಮಣರು ಭಿಕ್ಷೆಯಿಂದ ಜೀವನ ಮಾಡ್ತಾ ಇದ್ರು. ಅವನು ಭಿಕ್ಷೆ ಬೇಡಿ ಒಂದಿಷ್ಟು ಬಾಯಿ ಹಿಟ್ಟು ತೆಗೆದುಕೊಂಡು ಬಂದಿದ್ದಾನೆ. ಅದಕ್ಕೆ